ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ. ನಾನು ಈ ಬ್ಲಾಗ್ ಶುರು ಮಾಡಕತ್ತೀನಿ. ಮುಂಜಾನೆ ಎದ್ಕೊಳ್ಳೋಣ ಏನದ ಅದೇನು ಬಕೆಟ್ನಾಗ ನೀರು ತುಂಬಿಸಿ ನೀರು ತುಂಬಿಸಿ ಇಟ್ಬಿಡು. ಚವಿ ಚಾಲು ಮಾಡಿ ಇಟ್ಬಿಡೋದು. ಯಾರ ಜಾಕ ನಾನು ನೀ ಮಾಡು. ಅವ್ರು ತೊಳ್ಕೊತಾರ, ನೀ ಮಾಡ್ಬಾ. ಈಗೇನು ರೊಟ್ಟಿ ಮಾಡ್ಬೇಕು ನೀವು ಅಜ್ಜಿ? ಏನು ಮಾಡ್ತೇನೆ ನೀವು ಜೋಕ ಮಾಡೋ ಬಿಟ್ಟು ತೆಗೆದು ಕೊಟ್ಟೋಗು ಮಾಡ್ತೇನೆ. ಹಾಂ ಚಾ ನೋಡ್ರಿ ನಮ್ಮ ವಿಜಿ ಚಾ ಚೆಲ್ಲಿದ ಅಲ್ಲಾಕಿಟ್ಟು ಒಂದು ಚಾ ಸೋಸ್ಕೋಬೇಕು. ಅದನ್ನು ಕೆನಿ ಬಿತ್ತು ಇಲ್ಲಿ ಬಾ, ನೀ ತಕ್ಕೋಬಾ ಈ ಕಡೆ ನಾನು ಒರೆಸ್ತೇನೆ. ಅದು ಬಿ ಕೊಡಲಿತ್ತು ಚಾ ಬೇಕನ ನೋಡ್ತಿಲ್ಲ ನಾ ಸೋಸ್ತೇನೆ. ಸರಿ ನೀವು ಹೋಗ್ಬಾ ಕಡೆ. ಹಾಂ ಮುಗಿತೆ ನೋಡಿ. ನಾನು ಉಳ್ಳಾಗಡ್ಡಿ ಕಟ್ ಮಾಡು. ಎರಡು ಮತ್ತೆ ತಗೊಂಡ್ಬರೋದು ಇನ್ನೂ ಸೋಸ್ಕೊ. ಅಜ್ಜ ಹಲ್ಲನ್ನು ತಗೋಕ ಎತ್ತಾಗ ಜಾಗ ಮಾಡ್ಬಾ ಮಮ್ಮ. ನಿಮ್ದು ಅಡುಗೆ ಇದನ್ನು ಗ್ಯಾಸ್ ಹರಿಸಿಲ್ಲ. ಇದನ್ನು ಎಲ್ಲಿ ಇಡಲಿ ಹೇಳಿವಿ? ಇಲ್ಲ ಏನದ ಇದನ್ನ ಇಟ್ಬಿಡಕ್ಕ. ಮಳೆ ಆಗಲಿಲ್ಲ ಅಂದ್ರೆ ಜೋಳ ಇನ್ನೂ ತುಟ್ಟಕ್ಕವು. ಮತ್ತು ಮಳಿನ ಇಲ್ಲಲ್ಲ, ಏನು ಎಲ್ಲ ತುಟ್ಟಿನ ಇಲ್ಲ. ಹಾಂ ಗಟ್ಟಿ ಮುಟ್ಟು ಚಮಚ ಬಿಜಿ ಜೋಳದ ಇರ್ತದ ಸಾಕು ಬಿಜಿ. ನೋಡು ನಾ ಮಾತು ಕಡಿಮೆ ಆದ್ರೆ ಮಧ್ಯಾಹ್ನ ಮಾಡ್ತಾನೆ. ಬೇಡ ಮಾಡ್ತಾನಿಲ್ಲ. ಇವರು ಏನು ಅನ್ನ ಅಂತಾರ? ಸಾಕು ಲಟ್ಟಿಸ್ ಮಾಡ್ತಲ್ಲ ಶೀನು ಅಡ್ಸಂಗಿಲ್ಲ. ಲಟ್ಟಿಸ್ ಮಾಡೋದು ಆಗ ಬಿಸಿ ಯಾರು ಮಾಡ್ಕೊಂತಿರ್ಬೇಕಿದ್ದ ನಾಷ್ಟ ಮಾಡಿ ನೀನು ಜಾಗ ಮಾಡ್ಬೇಕು ಸನ ನಿಂಗ ಜೋಳದ ರೊಟ್ಟಿ ಮಾಡಕ್ಕೆ ನಾನು ಹಿಟ್ಟು ನದ್ಕೊಳಕತ್ತೇನೆ ನೋಡ್ರಿ. ನನಗೆ ರೊಟ್ಟಿ ಲಟ್ಟಿಸ್ ಮಾಡಕ್ಕೆ ಆಗಂಗಿಲ್ಲ, ಅಲ್ಲಿ ಬಡ್ಯಾಕ ಅಷ್ಟೊಂದು ಆಗಂಗಿಲ್ಲ. ನಾವು ವಿಜಿ ಮಾಡ್ತೇನೆ ಅಂತ ಅಂದ್ರೆ ಇಲ್ಲ ನಾನು ಮಾಡ್ತೇನೆ ಅಂತೇಳಿ ಅಂತಂದೆ. ನಾವು ಹೆಣ್ಮಕ್ಳು ಹೆಂಗಂತಂದ್ರೆ ಬೆಳೀತಾ ನಾವು ಗಂಡ ಮನೆಗೆ ಹೋಗಲಿ ಎಲ್ಲೋ ಇರಲಿ ಕೆಲಸ ಮಾಡೋದಂತೂ ತಪ್ಪಂಗಿಲ್ಲ. ಕೆಲಸ ಮಾಡ್ಲಾರ್ದು ಸೋಂಬೇರಿ ಥರ ಇರಬಾರ್ದು, ಗಂಡ ಮನೆಯಾಗಲಿ ತವ್ರ ಮನೆಯಾಗಲಿ. ಯಾಕಂದ್ರೆ ಹೋದಲ್ಲಿ ನಾವು ಯಾರಿಗೂ ಬೇಸರ ಆಗಬಾರ್ದು. ಮತ್ತು ನಾನು ಹೇಳಿದ್ನಲ್ಲ, ನಾವು ಎಷ್ಟು ಕೆಲಸ ಮಾಡ್ತೇವಲ್ಲ ಅಷ್ಟು ನಾವು ಎಲ್ಲೋ ಹೋದ್ರೂ, ನಾನಂತರೂ ಪರ್ಸ್ನಲಿ ಎಲ್ಲಿ ಹೋದ್ರೂ ಹಿಂಗೇನಾದ್ರೂ ಕೆಲಸ ಇದೆ ಅಡುಗೆ ಮನೆಯಾಗ, ನಾನು ಕಿಚನಲ್ಲಿ ಕೆಲಸ ಮಾಡೇ ಮಾಡ್ತೇನೆ ಇಲ್ಲಂತಲ್ಲ.
ಅದು ನನಗೆ ಇಷ್ಟ ಆಕೈತಿ. ಮತ್ತು ಕುಂದ್ರೆ ನಾವಾದ್ರೂ ಏನು ಸಂಪಾದನೆ ಮಾಡ್ತಿರ್ತೀವಿ ಹೇಳ್ರಿ, ಏನೂ ಸಂಪಾದನೆ ಮಾಡೋಂಗಿಲ್ಲ. ಅವತ್ತಿನ ಟೈಮ್ ವೇಸ್ಟ್ ಮಾಡ್ತೀವಿ ಹೊರತಾಗಿ ಏನಂದ್ರೆ ಏನೂ ಮಾಡೋಂಗಿಲ್ಲ. ಹಾಗಾಗಿ ನನಗೆ ಕುಂದ್ರಕ್ಕೆ ಇಷ್ಟ ಆಗಂಗಿಲ್ಲ. ಈಗ ಇಲ್ಲೇ ರೊಟ್ಟಿ ಮಾಡ್ತೀನಿ, ಬಿಸಿ ಬಿಸಿ ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನಿನ್ನೆ ಏನು ವಿಡಿಯೋ ಹಾಕಿದ್ನಲ್ಲ, ಮನೆ ಚಂದ ಐತೆ ಅಂಥೇಳಿ ಅಂತಂದ್ರಿ, ದೊಡ್ಡಣ್ಣರ ಮನೆ. ಮತ್ತು ಅದು ಸ್ವಂತ ಮನಿನ ಅಂತ ಕೇಳಿದ್ರಿ. ಇಲ್ಲ, ಅದು ಬಾಡಿಗೆ ಮನೆ. ಅವರಲ್ಲಿ ಕೆಲ್ಸದ ಮ್ಯಾಗ ಹೋಗ್ಯಾರಲ್ಲ. ಈಗೀಗ ಅಂತಂದ್ರೆ ಒಂದು 7-8 ವರ್ಷ ಆತ ಅಥವಾ ಕಡಿಮೆ ಆತೀನಿ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಹಾಗಾಗಿ ಬಾಡಿಗೆ ಮನೆ. ಸ್ವಂತ ಮನೆ ಧಾರವಾಡದಲ್ಲೈತಿ ಏನೂ ಇಲ್ಲ ರೀ. ಸ್ವಂತ 4-5 ಸೈಟ್ ಹಿಡ್ದಾರ್ರಿ. ಸ್ವಂತ ನೀ ಹಿಡಿ, ಅವ್ರ ಕೈಲಿ ಆಗಿಲ್ಲ, ನೀ ಹಿಡಿ. ಹಿಡ್ದಾರ ಅಂತ ಹೇಳಿ ನನ್ನ ಗಂಡನ ಬರೀ ಕೊಂಕು ತಿಡ್ಡು ಮಾತನ್ನ ನೋಡ್ರಿ ನಾ ವಿಡಿಯೋ ಎಡಿಟಿಂಗ್ ಮಾಡೋ ಮುಂದೆ. ಮನುಷ್ಯ ಯಾವಾಗಲೂ ಇನ್ನೊಬ್ಬರನ್ನ ಕೀಳಾಗಿ ನೋಡಬಾರ್ದ. ಏನಂತಾರ, ಇನ್ನೊಬ್ಬರು ನೋಡಿ ಆಡ್ಕೋಬಾರ್ದು. ಈಗಿನ ಕಾಲದಾಗ ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋದನ್ನ ಜಡ. ನಿನಗೆ ಮಕ್ಕಳಿಲ್ಲ, ಮರಿ ಇಲ್ಲ, ಖರ್ಚು ಏನೂ ಇಲ್ಲ, ನಿನಗೆ ಗೊತ್ತಾಗಂಗಿಲ್ಲ. ಅವ್ರಿಗೆ ಖರ್ಚು ಮಾಡೋಣ. ಅವ್ರಿಗೆ ಮಕ್ಕಳು ಮರಿ ಅದು ಇದ್ದಾರ. ಅವ್ರು ಬರೀ 4 ಖರ್ಚು ಮಾಡೋಣ. ಅಯ್ಯ, ಅವ್ರು ಮಾಡೋದ್ರೊಳಗಿನ ನೀನು 8ನೇ ಮಾಡಿ ಖರ್ಚು ಏನಿದ್ರು ಬರೀ ಉಣ್ಣಾಕ ತಿನ್ನಾಕ ಮಾಡ್ತಾರ. ಮತ್ ನೀ ಎದಕ್ ಮಾಡ್ತಿ? ನಮ್ದು ಜಗಳ ಸುರಾತ್. ಅವ್ರು ವಿಡಿಯೋದವ್ರ ನೋಡ್ತಾರಲ್ಲ, ನಾವ್ ಎದಕ್ ಮಾಡ್ತೀವಿ ಅನ್ನೋದು ಅವ್ರು ನೋಡ್ತಾರ. ಎದಕ್ ಮಾಡ್ತಿ? ಅಲ್ಲ, ಅವ್ರು ನೋಡ್ತಾರಲ್ಲ ಚಾನಲ್ ದಿವ್ಸ ನಮ್ ವಿಡಿಯೋ ನೋಡವ್ರ ಹೋಗ್ಲಿ ಬಿಡ್ರಿ, ಇಗ್ನೋರ್ ಮಾಡ್ರಿ ಇದನ್ನ. ನಾ ಎಡಿಟಿಂಗ್ ಮಾಡಾಕತ್ತಿದ್ನಿ, ಅವ್ರದ್ದು ಕೊರ ಕಿರಿಕಿರಿ ಇದ್ದಿದ್ದೆ. ಜೋಳದ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಬರಾಕತ್ತಾವ. ಮತ್ತು ಇನ್ನೊಂದು, ನಾವು ಜೋಳದ ರೊಟ್ಟಿ ಮಾಡ್ಬೇಕಾದ್ರೆ ಹಿಟ್ಟು ಹದವಾಗಿ ನಾದ್ಕೋಬೇಕು, ಮತ್ತು ಜೋಳನೂ ಚಲೋ ಇರ್ಬೇಕು. ಕೆಲವೊಂದು ಮಾರ್ಕೆಟಲ್ಲಿ ಹೆಂಗಂತಂದ್ರೆ ಜೋಳ ಚಲೋ ಇರ್ತಾವ ಅಂತ ಹೇಳ್ತಾರೆ, ಜಿಗಿಟ್ ಬರಂಗಿಲ್ಲ, ಜಿಗಿ ಇರಂಗಿಲ್ಲ. ಜಿಗಿ ಇದ್ದರಷ್ಟ ರೊಟ್ಟಿ ಚಲೋ ಬರ್ತಾವೆ, ಜಿಗಿ ಇರಲಿಲ್ಲ ರೊಟ್ಟಿ ಚಲೋ ಬರಂಗಿಲ್ಲ. ನನಗೆ ಲಟ್ಟಿಸ್ ಮಾಡಕ್ಕೆ ಬರಂಗಿಲ್ಲ. ಹಂಗಾಗಿ ನಾನು ಎಲ್ಲ ಹೋದ್ರೂ ಬಡ್ದ ಮಾಡ್ತೀನಿ, ಬಡ್ದ ಮಾಡಾಕತ್ತೀನಿ ನೋಡಿ. ನಮ್ಮನ್ನ ಸಾರು ರೆಡಿ ಮಾಡಿ ನೋಡ್ರಿ. ನಾನು ಇಲ್ಲಿ ರೊಟ್ಟಿ ಮಾಡಾಕತ್ತೀನಿ. ನಮ್ಮ ವಿಜಿ ಉಳ್ಳಾಗಡ್ಡಿ ಕಟ್ ಮಾಡಾಕತ್ತಾಳ ನಾಷ್ಟಕ್ಕೆ. ಏಕ್ ಕಿರಣ ಅವ ನೋಡೋಣ ನಾಟಕ ನೀನ ಹೇಳ್ಮ್ಯಾಕ ಅದಕ್ಕೆ ವಿಡಿಯೋ ಮಾಡಾಕಿಲ್ಲ. ವಿಡಿಯೋ ಮಾಡಕ್ ಹಾಂ ಅವ್ರ ಕಲ್ಸಿದ್ದ ಅದ ಮತ್ತ ಅವಂಗ. ನೋಡ್ಬೇಕ್ರಿ. ಅಯ್ಯ ನಮ್ಮಮ್ಮ ಅಲ್ಲಿದ್ರ ನಾ ಕೇಳಿದ್ದೆಲ್ಲ ಕೊಡಿಸ್ತಾಳ. ಏನೇನು ಕೇಳೋದಿಲ್ಲ, ಕೊಡೋದಿಲ್ಲ, ಮಾಡೋದಿಲ್ಲ. ಏನಾದ್ರು ಇಲ್ಲಿ ಹಗ್ಗ ಕಡ್ದಂಗ ಆಗ್ಬಿಟ್ಟೈತ ಅವಂಗ. ತಗೊಂಡ್ ಯಾಕೆ ಹಿಂಗೆ ಆಗಿದಂತ ನಾನ ಸಾಯಂಕಾಲ ಕೊಡು, ಎಲ್ಲಾರು ಸಾಯಂಕಾಲ ಆಡ್ತಾರ, ನಮ್ ಸಾಯಂಕಾಲ ಕೊಡ್ಸಲ್ರ ಅಂದ. ಸಾಯಂಕಾಲ ಅದ್ ಯಾವತ್ತ ಹೋಗಿದ್ದೇನೆ. ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಪಪ್ಪ ಗಾಡಿ ಇವ್ರು ಕರ್ಕೊಂಡು ಹೋಗಿದ್ರ ಹೋಗ್ನಿ. ಹೊಳೆ ಬಾ, ಕಿಡ್ನಾನ್ ಕರ್ಕೊಂಡು ಹೊಳೆ ಬಾ. ಇವತ್ತು ನಾಳೆ ದಿನ ನಾಳೆ ಮತ್ತೆ ಬುಧವಾರ ಬರ್ತಾನ. ಬುಧವಾರ ಬರ್ತಾನ ನೋಡ.
ಒಬ್ಬ ಬರ್ತೀಯಲ್ಪ ಬೇಡಪ್ಪ ನಿನ್ನೆ ರಾತ್ರಿ ನಾವು ಚಿಕನ್ ಸುಕ್ಕ ಮತ್ತು ಸಾರು ಮಾಡಿದ್ವಲ್ಲ, ಸಾರೊಳಗಿನ ಪೀಸ್ ಇದ್ದು ಅಂದ್ರೆ ಅವ ಸಪ್ ಅಂತ ಅನಿಸ್ತಾವ. ಹಾಗಾಗಿ ನಾನೇನು ಮಾಡಿದ್ದೆ ಅಂತಂದ್ರೆ ಹಂಗೆ ಇನ್ನು ತಿನ್ನಕ್ಕೆ ಆಗಂಗಿಲ್ಲ ಹುಡುಗರಿಗೆ ಅಂತೇಳಿ ಇವರು ಇಷ್ಟಪಡಂಗಿಲ್ಲ. ನಾನು ಕೆಲ್ಸಕ್ಕೆ ಹೋದ, ವಿಜಿನೂ ಕೆಲ್ಸಕ್ಕೆ ಹೋದ್ರೆ ಅದ್ರೊಳಗಿನ ಪೀಸ್ ತಗೊಂಡು ನಾನು ಚಿಕನ್ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಡ್ರೈ ಮಾಡ್ತೇವಲ್ಲ, ಚಿಕನ್ ಡ್ರೈ ಮಾಡಿಕೊಟ್ನಿ. ಸಿಕ್ಕಾಪಟ್ಟೆ ಇಷ್ಟಪಟ್ಟರು ನಮ್ಮ ಕಿರಣ ಕೀರ್ತಿ ಇಬ್ಬರು ತಿಂದ್ರು. ಅದು ಬಾಳೆಹಣ್ಣು ಇರಲಿಲ್ಲ, ಒಂದು 4-5 ಪೀಸ್ ಅಷ್ಟೇ ಏನೋ ಇದ್ದವು. ನೀವೇನಾದರೂ ಸಾರು ಮಾಡಿದ್ರೊಳಗಿನ ಪೀಸ್ ಏನಾದರೂ ಇದ್ದು ಅಂದ್ರೆ ಉಳಿದಿದ್ರೆ ಹಂಗೆ ಚಿಕನ್ ಡ್ರೈ ಮಾಡ್ಕೊಂಡು ತಿನ್ನಿರಿ. ಸಿಕ್ಕಾಪಟ್ಟೆ ರುಚಿ ಅಕ್ಕಾವ. ಯಾಕಂದ್ರೆ ಆಲ್ರೆಡಿ ಬೇಯ್ದಿರ್ತೈತೆ, ಅದು ಕುದ್ದಿರ್ತೈತಿ. ಏನಿಲ್ಲ, ಕರಿಬೇವು ಹಾಕಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಣ್ಣೆಯೊಳಗೆ ಹಾಕಿ ಚಿಕನ್ ಹಾಕಿ ಡ್ರೈ ಆಗೋವರೆಗೂ ನಾವು ಉರಿ ಜೋರಿಟ್ಟು ಡ್ರೈ ಮಾಡಿದ್ವಿ ಅಂದ್ರೆ ಮಸ್ತ್ ಆಕೈತಿ. ನೋಡಿದ್ರೆ ನಾ ಬಾಯಾಗ ಜೋಳ ನೀರು ಬರಾಕತ್ತಾವ, ತಿನ್ಬೇಕಂತ ಅನ್ಸಾಕತ್ತೈತಿ, ಅಷ್ಟು ಚಲೋ ಆಗಿರ್ತೈತಿ. ನಾನೀಗ ಅವನ್ನೆಲ್ಲನೂ ಉಳ್ದಿದ್ದು ಬಾಂಡೆ ತೆಗೆದಿಟ್ಟು ಅವ್ನ ಬಾಂಡೆ ತೊಳೆದರಾತಂತೇಳಿ ಎಲ್ಲನೂ ಕೂಡಾಕೊಳಕತ್ತಿದ್ದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇನ್ನು ನೆಕ್ಸ್ಟ್ ನಮ್ಮ ಮನೆಯವರ 1 ತಿಂಗಳು ಟ್ರಿಪ್ಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಾರು. ಆ ವಿಡಿಯೋಸ್ನ ಶೇರ್ ಮಾಡ್ತೇನೆ ನಿಮ್ಮ ಜೊತೆ. ನಿಮಗೂ ಆ ವಿಡಿಯೋಗಳು ಇಷ್ಟ ಆಗ್ಬೋದು. ಕೆಲವೊಂದು ಟೆಂಪಲ್ಗೆಲ್ಲ ಹೋಗಿದ್ರೆ ಅಲ್ಲಿ ವಿಡಿಯೋ ಅಂತೂ ನಾನು ನೋಡಿಲ್ಲ, ಇನ್ನೂ ಎಡಿಟಿಂಗು ಮಾಡಿಲ್ಲ. ಎಡಿಟಿಂಗ್ ಮಾಡ್ಕೊಂತಾನೆ ನಾನು ನೋಡ್ತೀನಿ. ವಿಡಿಯೋ ಹಾಕಿದಿಂದ ನೀವು ನೋಡಿ ಸಪೋರ್ಟ್ ಮಾಡಿರಿ. ಇದರಲ್ಲಿ ರೆಸಿಪಿ ಶೂಟ್ ಮಾಡ್ಬೇಕಂತ ಅಂದ್ಕೊಳಕತ್ತೀನಿ, ಆದರೂ ಟೈಮನ್ನು ಟೈಮ್ ಯಾವಾಗ ಕೂಡಿ ಬರ್ತದೋ ಗೊತ್ತಿಲ್ಲ. ಒಂದು ಸಲ ಒಂದು ವಿಡಿಯೋನ ಶೂಟ್ ಮಾಡಿನಂದ್ರೆ ಮತ್ತೆ ಕಡೆ ಈಸಿ ಆಕೈತಿ. ಇನ್ನೊಂದು ಏನಂತಂದ್ರೆ ಸೀರೆ ಉಟ್ಕೊಂಡು ಅಡುಗೆ ಮಾಡ್ಬೇಕಂತ ಅಂದ್ಕೊಂಡೆ ನಾನು. ಸಿಕ್ಕಾಪಟ್ಟಿ ಗಾಳೆಲ್ಲ ಸೀರೆ ಉಟ್ಕೊಂಡ್ರೆ ಅದು ಒಲಿತಿ ಹಚ್ತಿರ್ತೇವಲ್ಲ, ಕಿಡಿ ಹೆಂಗೆ ಹಾರಿ ಗಾಳಿಗೆ ಬೀಳ್ತೈತಲ್ಲ, ಅದು ಹಂಗೆ ಸೀರೆ ಅಲ್ಲೇ ಸುಟ್ಟು ಹೋಗ್ಬಿಡ್ತಾವೆ, ತೂತು ಬೀಳ್ತಾವೆ. ಹಾಗಾಗಿ ಯೋಚನೆ ಮಾಡಾಕತ್ತೀನಿ. ನಿಮ್ಗೆ ಹೆಂಗೆ ಅನಿಸ್ತದೆ ಅಂತ ಹೇಳ್ರಿ. ನನ್ನ ಡ್ರೆಸ್ಸಿನ ಮ್ಯಾಗ ಮಾಡಿದ್ರು ಓಕೆ, ಅಥವಾ ಸೀರೆ ಮ್ಯಾಗ ಎಲ್ಲರೂ ಆಲ್ಮೋಸ್ಟ್ ಸೀರೆನ ಅಂತ ಹೇಳ್ಬೋದು ನನಗೆ ಗೊತ್ತಿರೋ ಪ್ರಕಾರ. ನಾನು ಹೇಳಿದ್ನಲ್ಲ ಸೀರೆ ಇಲ್ಲ, ಯಾಕಂದ್ರೆ ನನ್ನ ಯಾವುದೋ ಹಳೆ ಸೀರೆ ಆಗಲಿ ಹೊಸ ಸೀರೆ ಆಗಲಿ ಸುಟ್ಟು ಅಂದರೆ ಉಟ್ಕೊಳಕ್ಕನ ಬರೋಂಗಿಲ್ಲ. ಹಾಗಾಗಿ ಮನೆ ಚಂದ ಐತೆ ಅಂತ ಅಂದ್ರಿ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಹೋದಾಗ ನಾನು ಹೋಮ್ ಟೂರ್ ಮಾಡ್ತೀನಿ. ಹೌದು, ಮನೆ ಭಾಳ ಚಂದ ಐತಿ. ಶೀಟಿನ ಮನೆ ಇದೆ, ಏನಂತಂದ್ರೆ ಸ್ಲ್ಯಾಪಿಂದಲ್ಲ, ಆದರೂ ಸ್ಲ್ಯಾಪ್ ಇಲ್ಲ ಅಂತಂದ್ರೂ ಸಖತ್ತಾಗಿ ಐತೆ. ಮನೆ ಕಟ್ಸಿದ್ರೆ ಹೆಂಗೆ ಕಟ್ಟಿಸ್ಬೇಕು. ಡಬಲ್ ಬೆಡ್ರೂಮ್ ಅದಾವ ಅಂತ ಅನಿಸ್ತೈತಿ. ಡಬಲ್ ಬೆಡ್ರೂಮ್, ಹಾಲು ಮತ್ತು ಕಿಚನ್ ರೂಮನ್ನ 2 ಅದಾವ. ಒಂದು ಒಲಿದೈತಿ, ಒಂದು ಗ್ಯಾಸಿಂದ ಐತಿ. ಬಾತ್ರೂಮು ಹೀಗೆಲ್ಲ ಥರದ ವ್ಯವಸ್ಥೆ ಐತಿ. ದೇವ್ರದ್ದು ಇಲ್ಲೇ ಕಿಚನೆಲ್ಲ ಐತಿ ದೇವ್ರದ್ದು. ಚಂದ ಐತಿ ಮನೆ. ಬಹುಶಃ ಇದು 30-40 ಸೈಟ್ ಅದರಲ್ಲಿ ಕಟ್ಟಿದ ಮನೆ ಅಂತ ಅನಿಸ್ತೈತಿ. 30-40 ಇರ್ತೈತಲ್ಲ ಅದರಲ್ಲಿ, ಅಷ್ಟು ಸೈಜಲ್ಲಿ, ಅದರಲ್ಲಿ ಅಂದರೆ ಅಷ್ಟು ಸೈಜಲ್ಲಿ ಚಂದ ಐತೆ ಮನೆ. ನನಗೂ ಇಷ್ಟ ಆಯ್ತು ಭಾಳ ಮನೆ. ಈಗ ಬಾಂಡೆ ತಿಕ್ಕಿ ಎಲ್ಲನೂ ಕ್ಲೀನ್ ಮಾಡಾಕತ್ತೀನಿ ನೋಡ್ರಿ. ನಾನು ಹೇಳಿದ್ನಲ್ಲ, ಕೆಲವ್ರು ಅಂತಾರೆ ಅಯ್ಯೋ ನಾವು ನಮ್ಮ ತವ್ರ ಮನೆಗೆ ಹೋದ್ರೆ ಏನು ಕೆಲಸನ ಮಾಡಂಗಿಲ್ಲ ರೀ ಅಂತೇಳಿ, ನಮ್ಮನ್ನು ಹೆಂಡ್ತೀರು ಮಾಡೋಕೆ ಬಿಡಂಗಿಲ್ಲ ಅಂತೇಳಿ. ಪಾಪ ಅವ್ರಿಗೂ ಸುಸ್ತಿರ್ತೈತಲ್ಲ, ಹಾಗಾಗಿ ಮಾಡಿದ್ರೆ ನಮ್ಮ ಕೈನ ಹರ್ಕೊಂಡು ಬೀಳಂಗಿಲ್ಲ ಅಂತ ಹೇಳ್ತಾರೆ ನಮ್ಮ ಭಾಷೆದೊಳಗೆ. ಹಾಗಾಗಿ ನಾನು ಹೇಳಿದ್ನೆಲ್ಲ ಕುಂತ್ರೆ ಏನು ಕಳಿಸೋದೈತಿ, ಅದಕ್ಕೆ ಕೆಲಸ ಮಾಡಿದ್ರೆ ನಮಗೂ ಒಂದಿಟ ವ್ಯಾಯಾಮ ಆದಂಗೆ ಆಕೈತಿ. ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ. ಹಂಗೇನಿಲ್ರಿ, ಮಾಡ್ಕೊಂಡು ತಿಂದು ಹೋಗಂತಾರ, ಅದಕ್ಕೆ ಮಾಡ್ತಾಳಿ. ಹೌದು ಬಿಡ, ಹಂಗ ಅನ್ಲ ನನಗೆ. ಮಾಡ್ಕೊಂಡ್ ತಿಂದು ಹೋಗಿ ಬೇಕಾದ್ರೆ ಮಾಡ್ಕೊಂಡ್ ತಿಂದು ಬರ್ತಾಳ್ರಿ. ಕೇಳ್ತಾಳ್ರಿ ತವ್ರ ಮನಿ ಬೆಳಕಿಷ್ಟ. ಅವ್ರಿಗೆ ನಮ್ಮ ತವ್ರ ಮನೆಯವ್ರು ಅಂದ್ರ ಉರಿ ನನ್ ಗಂಡಗ ನೋಡ್ರಿ, ಹೊಟ್ಟೆ ಕಿಚ್ಚ್ರಿ ಅಕ್ಕಿಗೆ, ನನಗಲ್ರಿ. ಅದಕ್ಕ ಹಂಗ ಅಂತಾರ್ರಿ ಅವ್ರು ತವ್ರ ಮನೆಯವ್ರು. ಈಗ ನೋಡ್ರಿ, ಹೆಣ್ಣು ಮಗಳು ಹೋಗ್ಯಾಳಂದ್ರಿ ಅದಕ್ಕೂ ಹಚ್ಚಂಗಿಲ್ರಿ. ನೀ ಏನ್ ಮಾಡಿಬಿಡವಾ, ಮಾಡಿ ದಣದ್ ಬಂದಿರ್ತಿ, ಸುಮ್ ಹಂಗಕೊಂಡ್ರ ಅಂತಿರ್ತಾರ. ಈಗ ಇಲ್ಲ, ತೊಳಿದು ಬಳಿದು ತಿಕ್ಕುದು ಮಾಡುದು ಎಲ್ಲ ಈಗೇ ಮಾಡಾಕತ್ತಾರ. ಅಂದ್ರೆ ಇದ್ರ ಅರ್ಥ ಏನ್ರಿ? ಬೇಕಾದ್ರೆ ಮಾಡ್ಕೊಂಡ್ ತಿಂದೋಗೋ, ಬೇಡಾರ ಬಿಡ ಅಂತಾರ, ಅದಕ್ ಮಾಡ್ಕೊಂಡ್ ತಿಂತಾರ. ಆಗ್ತಾವ ಅಷ್ಟೇ. ಈಗ ಇನ್ನೊಂದ್ ಬಾ ಅನ್ನಂಗಿಲ್ರಿ, ಅದಕ್ಕಾಗಿ ಕಷ್ಟ ಮಾಡ್ತಾರೆ.